ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಳೆದ 15 ದಿನದಿಂದ ಹಾವೇರಿಯಲ್ಲಿ ಹುಕ್ಕೇರಿ ಮಠದ ಜಾತ್ರೆ ಸಂಭ್ರಮ ಎಲ್ಲಿ ನೋಡಿದರೂ ಜನವೋ ಜನ. ಸಣ್ಣ ನಗರಕ್ಕೂ ಹೋದರೂ ಅಲ್ಲಿಯೂ ಸಹ ನಗರಕ್ಕೆ ಮಂಟಪ ಕಟ್ಟಿ ರಂಗೋಲಿಯನ್ನು ಬಿಡಿಸಿ ಶೃಂಗಾರಗೊಳಿಸಿದ್ದಾರೆ. ಅಲ್ಲದೆ ಹಳ್ಳಿಗಳಿಂದ ಹುಕ್ಕೇರಿ ಮಠಕ್ಕೆ ಊರಿನವರು ದಿನಕ್ಕೊಂದೊಂದು ಊರಿನವರಂತೆ ಹೋಳಿಗೆ, ರೊಟ್ಟಿ, ಉಂಡಿ, ಕರ್ಚಿಕಾಯಿ, ಬುತ್ತಿಯನ್ನು ಹೊತ್ತು ಮೆರವಣಿಗೆ ಮೂಲಕ ಮಠಕ್ಕೆ ತರುತ್ತಿದ್ದಾರೆ. ಅಲ್ಲದೆ ಇನ್ನೊಂದು ವಿಶೇಷ ಅಂದರೆ ಈ ಬಾರಿ ಶ್ರೀಗಳ ಬೆಳ್ಳಿ ತುಲಾಭಾರ ಕೂಡ ಜರುಗಲಿದ್ದು, ತುಲಾಭಾರದಿಂದ ಬಂದಂತಹ ಬೆಳ್ಳಿಯಿಂದ ಅದರಲ್ಲಿ ಒಂದು ಗುಂಜಿಯು ಮಠಕ್ಕೆ ಬೇಡ, ಬದಲಾಗಿ ಅದರಿಂದ ಬಂದಂತಹ ಆದಾಯದಲ್ಲಿ 2,000 ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ನಿಲಯವನ್ನು ಕಟ್ಟುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಇದರ ಜೊತೆಗೆ ಎಷ್ಟರ ಮಟ್ಟಿಗೆ ಹುಕ್ಕೇರಿ ಮಠದ ಜಾತ್ರೆ ಸಂಭ್ರಮವನ್ನು ಮನೆ ಮಾಡಿದೆ ಅಂದರೆ, ಜಾತ್ರೆ ಪ್ರಯುಕ್ತ ಪ್ರತಿದಿನವೂ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳು ಜರುಗುತ್ತಿವೆ. ಬಿಗ್ ಬಾಸ್ ವಿನ್ನರ್ ಹನುಮಂತನ ತಂಡ ಕೂಡ ದೊಡ್ಡ ಸಂಗೀತ ಕಾರ್ಯಕ್ರಮವನ್ನು ನೀಡಿತು. ಜೊತೆಗೆ ಶಿವಾನಿ ತಂಡ ಸ್ವಾಮೀಜಿಗಳ ಪ್ರವಚನ ಕಾರ್ಯಕ್ರಮ, ಅಲ್ಲದೆ 28ಕ್ಕೆ ಪ್ರಾಣೇಶ್ ಕೂಡ ಜಿಲ್ಲೆಯ ಜನರನ್ನು ರಂಜಿಸಲು ಹಾಸ್ಯ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಇದೆಲ್ಲವೂ ಒಂದು ಕಡೆ. ಅದು ಬಿಟ್ಟು ಜಿಲ್ಲೆಯ ಜನರು ಜಾತ್ರೆಗೆ ಬಂದಂಥವರು ಬೇರೆ ಬೇರೆ ಊರಿನಿಂದ ಆಗಮಿಸಿದವರಿಗೆ ಹೆಲಿಕಾಪ್ಟರ್ನಲ್ಲಿ ಹತ್ತಿ ತಿರುಗಾಡುವ ಅವಕಾಶವನ್ನು ಹುಕ್ಕೇರಿ ಮಠದ ಶ್ರೀಗಳು ಆಯೋಜಿಸಿದ್ದಾರೆ. ಹೌದು, 2 ದಿನಗಳವರೆಗೆ ಹಾವೇರಿಯಲ್ಲೇ ಇರುವ ಹೆಲಿಕಾಪ್ಟರ್ ಬೆಂಗಳೂರಿನಿಂದ 27ರಂದು ಜಿಲ್ಲೆಗೆ ಆಗಮಿಸಿದೆ. ಮೊದಲು ಶ್ರೀಗಳು ಇದರಲ್ಲಿ ಹತ್ತಿ ಹುಕ್ಕೇರಿ ಮಠಕ್ಕೆ ಹೆಲಿಕಾಪ್ಟರ್ನಿಂದಲೇ ಪುಷ್ಪಾರ್ಚನೆಯನ್ನು ಮಾಡಿದರು. ಬಳಿಕ KLE ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಾರ್ವಜನಿಕರಿಗೆ ಹೆಲಿಕಾಪ್ಟರ್ ಹತ್ತುವ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಒಬ್ಬರಿಗೆ 4,500 ರೂಪಾಯಿಯಂತೆ ಹಣ ಕೊಟ್ಟು ಹೆಲಿಕಾಪ್ಟರನ್ನು ಹತ್ತಿ ಹಾವೇರಿಯನ್ನು ಸುತ್ತಬಹುದಾದ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸುಮಾರು 1,000 ಅಡಿಗೂ ಅಧಿಕ ಎತ್ತರಕ್ಕೆ ಒಯ್ಯುವ ಹೆಲಿಕಾಪ್ಟರ್ ಒಳ್ಳೆಯ ಫೀಲನ್ನು ಕೊಟ್ಟಿದೆ. ಮಕ್ಕಳನ್ನು ಕರೆದುಕೊಂಡು ಹೋಗೋರಿಗೆ ಅಂದರೆ 2 ವರ್ಷದ ಒಳಗಿನ ಚಿಕ್ಕ ಮಕ್ಕಳಿಗೆ ಯಾವುದೇ ಹಣವನ್ನು ಕೊಡಬೇಕಾಗಿಲ್ಲ. 2 ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೆ ಸೇಮ್ ಅಂದರೆ 4,500 ರೂಪಾಯಿ ದರ ಇದ್ದೇ ಇರುತ್ತೆ. ಇದನ್ನು ಬಹುತೇಕ ಮಹಿಳೆಯರು ಹೆಚ್ಚು ಇಷ್ಟಪಡ್ತಿದ್ದಾರೆ. ಸದಾ ಮನೆಯಲ್ಲೇ ಕೆಲಸ, ಕುಟುಂಬ ಅಂತೆಲ್ಲ ಬ್ಯೂಸಿಯಾಗಿದ್ದ ಮಹಿಳೆಯರಿಗೆ ಕುಟುಂಬದ ಜೊತೆಗೆ ಹೆಲಿಕಾಪ್ಟರ್ ಹತ್ತಿದ ಫೀಲ್ ಹೆಚ್ಚು ಖುಷಿ ಕೊಟ್ಟಿದೆ. ಅಲ್ಲದೆ ಇನ್ನು ಕೆಲವರು ಹೇಳೋ ಪ್ರಕಾರ ತುಂಬ ದಿನಗಳಿಂದ ನಮಗೆ ಹೆಲಿಕಾಪ್ಟರ್ನಲ್ಲಿ ಹತ್ತಬೇಕು ಅನ್ನೋ ಕನಸಿತ್ತು, ಆದರೆ ಸಾಧ್ಯವಾಗಿರಲಿಲ್ಲ. ಇದೀಗ ಹುಕ್ಕೇರಿ ಮಠದ ಜಾತ್ರಾ ಪ್ರಯುಕ್ತ ಶ್ರೀಗಳಿಂದ ಇದು ಸಾಧ್ಯವಾಗಿದ್ದಕ್ಕೆ ನಮ್ಮ ಕನಸು ನನಸಾಗಿದೆ ಎಂದು ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಮುಂಜಾನೆಯಿಂದ ಹಾವೇರಿಯನ್ನೇ ಸುತ್ತು ಹೊಡೆಯುತ್ತಿದ್ದ ಹೆಲಿಕಾಪ್ಟರನ್ನು ನೋಡಿ ಅದೆಷ್ಟು ಜನರಿಗೆ ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲದೆ ಇರಬಹುದು. ಗೊತ್ತಿದ್ದವರು ನಿಮ್ಮ ಆಪ್ತರಿಗೆ ಹೇಳಿ, ಇದರ ಉಪಯೋಗವನ್ನು ಅವರು ಕೂಡ ಪಡೆದುಕೊಂಡು ಅವರಿಗೂ ಅದೆಷ್ಟು ದಿನದಿಂದ ನನಸಾಗದೆ ಉಳಿದಿದ್ದ ಕನಸು ಈ ಮೂಲಕ ನನಸಾಗಿದೆ. ಇನ್ನೊಂದು ವಿಷಯ, ಈ ವರ್ಷದ ಹಾವೇರಿಯ ಹುಕ್ಕೇರಿ ಮಠದ ಜಾತ್ರೆ ಗಿನ್ನಿಸ್ ರೆಕಾರ್ಡ್ ಮಾಡಲಿದೆ. ಯಾವ ವಿಷಯದಲ್ಲಿ ಅಂತ ಮುಂದಿನ ಸುದ್ದಿಯಲ್ಲಿ ತಿಳಿಸ್ತೇನೆ. ನೀವು ಇನ್ನೂ ಹೋಗಿಲ್ಲ ಅಂದರೆ ನಿಮ್ಮ ಕುಟುಂಬದ ಜೊತೆಗೆ ಹೋಗಿ ಹೆಲಿಕಾಪ್ಟರನ್ನು ಹತ್ತಿ ಬನ್ನಿ. ಆಗಿಲ್ವಾ, ಅಟ್ಲೀಸ್ಟ್ ಮಕ್ಕಳನ್ನು, ಮನೆಯವರನ್ನು ಕರೆದುಕೊಂಡು KLE ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ತೋರಿಸಿಕೊಂಡಾದರೂ ಬನ್ನಿ. ಶ್ರೀ ಕರ್ನಾಟಕ, ಹಾವೇರಿ. ಮೇಡಮ್, ಅದೇ ಎಲ್ಲಿ ಟೂರಿಸಮಲ್ಲಿ ನೀವು ಕೂಡ ರೈಡ್ ಮಾಡಿದ್ರಿ, ಯಾವ ಥರ ಫೀಲ್ ಆಗ್ತದೆ? ತುಂಬ ಇದು ನಾನು ಫಸ್ಟ್ ಟೈಮ್ ನಾನು ಹೋಗಿದ್ದೆ ಹೆಲಿಕಾಪ್ಟರಲ್ಲಿ. ಹೇಳಬೇಕಂದ್ರೆ ನಾನು ಟೀಚರಾಗಿ ವರ್ಕ್ ಮಾಡ್ತಿರೋದು. ಇದು ನನ್ನ ಕನಸಾಗಿತ್ತು ಹೆಲಿಕಾಪ್ಟರ್ ಒಂದ್ಸಲ ಹೋಗ್ಬೇಕಂತ. ಇದು ನಮ್ಮ ಭಾವದಿಂದ ಸಾಧ್ಯ ಆಯಿತು. ನಮ್ಮ ಭಾವನ ವರುಣ್ ನಾಯ್ಕ ಅಂತ, ಅವರಿಂದ ಈ ಕನಸು ಇವತ್ತು ನನಸಾಗಿದೆ. ಮೇಲ್ಗಡೆ ಹೋದಾಗ ಯಾವ ಥರ ಖುಷಿ ಆಗುತ್ತೆ? ಆಕಾಶದಲ್ಲಿ ಹಕ್ಕಿ ಹೇಗೆ ಹಾರುತ್ತೋ ಹಾಗೆ ನಾವು ಇವತ್ತು ಹಾರ್ದಂಗೆ ಅನಿಸ್ತು. ಇವತ್ತು ತುಂಬ ಖುಷಿ ಆಯಿತು. ಯಾವ ಥರ ವ್ಯೂ ಕಾಣ್ತಾ ಇದೆ? ವ್ಯೂ ಇದೊಂದು ಹಾವೇರಿ ಅಲ್ಲ, ಒಂದು ಸಣ್ಣ ಎಷ್ಟು ನಾವು ಇಲ್ಲಿಂದ ದೊಡ್ಡ ಹಾವೇರಿ ಕಾಣ್ತೀವಿ, ಆದರೆ ಮೇಲಿಂದ ಒಂದು ಸಣ್ಣ ಪುಟ್ಟ ನಗರ ಥರ ಕಾಣುತ್ತೆ. ಅದ್ರ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು ಮೇಲಿಂದ ನೋಡೋಕ್ಕೆ. ಭಯಗೆ ಅನಿಸ್ತು ಮೇಡಮ್? ಮೇಲೆ ಆಗಲಿಲ್ಲ, ಅದು ಸ್ವಲ್ಪ ಅದು ರೊಟೇಷನ್ ಮಾಡಿದಾಗ ಭಯ ಆಯಿತು. ಆ ಕಡೆ ರೊಟೇಷನ್ ಆಗಿದಾಗ ಭಯ ಆಯಿತು. ಅದರ್ವೈಸ್ ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಿಮ್ಮ ಥರನೇ ಈಗ ತುಂಬ ಜನಕ್ಕೆ ಮೇಲೆ ಹಾರಾಡಬೇಕು, ಹೆಲಿಕಾಪ್ಟರ್ ಹೋಗ್ಬೇಕಂತ ಇರುತ್ತೆ, ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಖಂಡಿತ ಜೀವನದಲ್ಲಿ ಒಂದ್ಸಲ ಆದರೂ ಹೋಗ್ಲೇಬೇಕು ಅನಿಸ್ತು. ಇದೊಂದು ಒಳ್ಳೆ ಅವಕಾಶ. ಇದೊಂದು ಒಳ್ಳೆ ಅವಕಾಶ.
ಇದನ್ನ ಎಲ್ಲರೂ ಯುಟಿಲೈಸ್ ಮಾಡ್ಕೋಬೇಕಂತ ಹೇಳ್ತೀನಿ ನಾನು. ವಿಶೇಷವಾಗಿ ಎಲಿ ಟೂರಿಸಮ್ ಈ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಇರ್ತದೆ, ಬಟ್ ಜಾತ್ರೆಯಲ್ಲಿ ಇರ್ತಕ್ಕಂಥದ್ದು ಇದು ವಿಶೇಷ ಹೌದು. ಎಲ್ಲೂ ನಾನು ಸಹ ಎಲ್ಲೂ ಕಂಡಿಲ್ಲ ನಾನು. ಜಾತ್ರೆ ಅಂದರೆ ಕೇವಲ ನಾವು ವೀಲ್ ಚೇರು, ವೀಲ್ ಇದು ಮತ್ತು ಟ್ರೈನ್ ಆಗಿರ್ಬೋದು, ಬ್ರೇಕ್ ಡ್ಯಾನ್ಸ್ ಆಗಿರ್ಬೋದು, ಈ ಥರ ಆಟಗಳನ್ನ ಆಡಿರ್ತೀವಿ. ಆದರೆ ಜಾತ್ರೆ ಅಂದರೆ ಇದು ಒಂಥರ ಹೆಲಿಕಾಪ್ಟರ್ ರೈಡಿಂಗ್ ಇರೋದು ಒಂದು ಒಂಥರ ಹೊಸತನನೇ ಅನ್ನಿಸ್ತು ನಮಗೆ. ಇದೊಂಥರ ನಾವು ಎಲ್ಲ ಕಡೆನೂ ಹೋಗಿ ಆಡೋಕ್ಕಾಗಲ್ಲ, ಆದರೆ ಈ ಥರ ಜಾತ್ರೆಗಳಲ್ಲಿ ಆರ್ಗನೈಸ್ ಮಾಡಿದಾಗ ಇದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು ಮತ್ತು ನಮಗೂ ತುಂಬ ಖುಷಿ ಆಯಿತು. ನಿಮ್ಮ ಹೆಸರು? ತಾರಾ ಅಂತ ನನ್ನ ಹೆಸರು. ಹೆಲಿಕಾಪ್ಟರ್ ರೀ ಮನ್ಯಾಗ ನಮ್ಮ ಮಗ ಹತ್ತಿರಿ ಅಂತ ಕೇಳಿದ, ಖುಷಿ ಆಯ್ತು. ಒಮ್ಮಕ್ಕನೇ ಖುಷಿ ಆಯ್ತು, ಹತ್ತೀವಿ ಅಂತಂದಿದ್ವಿ. ನಾವು ಇದನ್ನ ಹತ್ಬೇಕನ್ನೋದು ಸ್ವಲ್ಪ ಇತ್ರ ಕನಸಿತ್ತು, ಹತ್ತಿದ್ವಿ. ರಾಜಾರ ಆಶೀರ್ವಾದದಿಂದ ಇದಾರಿ ಫಸ್ಟ್ ನಾವು ಜೀವನದಾಗ ಹತ್ತಿದ್ದೆ, ಇದಾರಿ ಫಸ್ಟ್ ನಾವು ಹತ್ತಿದ್ದೆ. ಭಾಳ ಚಲೋ ಅನಿಸ್ತ್ರಿ. ಮನಿ ಎಲ್ಲ ಸಣ್ಣ ಸಣ್ಣ ಮನಿ ಕಾಣ್ತಾವ್ರಿ, ಎಲ್ಲ ಕೆರೆ ಕಾಣ್ತ್ರಿ. ಇಲ್ಲೆಲ್ಲ ಇಡೀ ಆಲ್ ರೌಂಡ್ ಹಾವೇರೆಲ್ಲ ಫುಲ್ ನೋಡಿದ್ರಿ. ಏನು ಭಯ ಅಂತಾನೆ ಏನು ಅನಿಸ್ಲಿಲ್ರಿ, ಏನು ಭಯ ಅನ್ನೋದು ಏನಿಲ್ಲ. ಖುಷಿ ಅನಿಸ್ತ್ರಿ, ಭಾಳ ಖುಷಿ ಅನಿಸ್ತು. ಹ್ಞೂ ರೀ, ನಮ್ಮ ಅಕ್ಕ ನಾವು ಬಂದಿವ್ರಿ, ಎಲ್ಲಾರು ಬಂದಾರ. ಅಲ್ಲಿ ನಿಂತ್ಕೊಂಡಾರ, ನಮ್ಮ ಫ್ಯಾಮಿಲಿ ಎಲ್ಲಾರು ಬಂದಾರ, ಇಷ್ಟೂರು ನಿಂತ್ಕೊಂಡಾರ. ನೀವು ಎಷ್ಟು ಜನ ಟೋಟಲ್ ಮೇಲ್ಗಡೆ ಇದು ಹೆಲಿಕಾಪ್ಟರ್ ಫಸ್ಟ್ ಹೋಗಿರೋದು? ನಾವು ಫಸ್ಟ್ ಹೋಗಿರೋದು ಇವ್ರು 6 ಜನ ಹೋದಿವಿ ನೋಡ್ರಿ. ನಾವು 6 ಜನ ಹೋದ್ರಿ. ಭಾಳ ಖುಷಿ ಅನಿಸ್ತ್ರಿ ನಮಗೆ, ಭಾಳ ಖುಷಿ ಅನಿಸ್ತ್ರಿ. ಅಜ್ಜಾರ ಆಶೀರ್ವಾದದಿಂದ ಇದೇ ನೋಡ್ರಿ ನಾವು ಹೋಗಿದ್ದು ಫಸ್ಟ್. ಸದಾಶಿವ ಅಜ್ಜಾರಿಂದ ಎಲ್ಲ ಕಂಡು ನೋಡ್ರಿ. ವನಜಾಕ್ಷಿ ರೀ.